ಕೊಪ್ಪಳ ಬಂದ್ ಸಂಪೂರ್ಣ ಯಶಸ್ವಿ, ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಸಂಘಟನೆಗಳು ಭಾಗಿ. ಕೊಪ್ಪಳ ನಗರದಲ್ಲಿ ಬಲ್ಡೋಟ ಕಾರ್ಖಾನೆ ನಿರ್ಮಿಸುವುದನ್ನು ವಿರೋಧಿಸಿ ಸೋಮವಾರದಂದು ಕೊಪ್ಪಳ ಬಂದ್ ಯಶಸ್ವಿಯಾಯಿತು. ಗವಿ ಮಠದ ಆವರಣದಿಂದ ತಾಲೂಕಾ ಕ್ರೀಡಾಂಗಣದವರೆಗೂ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಂತರ ಬಹಿರಂಗ ಸಮಾವೇಶದಲ್ಲಿ ಕೊಪ್ಪಳದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳ ಸುತ್ತಮುತ್ತಲೂ ಈಗಿರುವ ಕಾರ್ಖಾನೆಗಳಿಂದ ಹೊರಸೂಸುವ ಕಪ್ಪು ಹೊಗೆಯಿಂದ ಹಲವಾರು ಜಾನುವಾರುಗಳು ವಿವಿಧ ರೋಗ ರುಜಿನಗಳಿಂದ ಬಳಲ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇಲ್ಲಿ ಬಲ್ಡೋಟ ನಿರ್ಮಿಸಿದರೆ ಅಸ್ತಮಾ, ಕ್ಯಾನ್ಸರ್ ಪೀಡಿತರ ಸಂಖ್ಯೆ ದ್ವಿಗುಣವಾಗಲಿದೆ. ಜೊತೆಗೆ ಯುವಕರು, ನಪುಂಸಕರು, ಬುದ್ಧಿಮಾಂದ್ಯ ಮಕ್ಕಳು ಜನನವಾಗುತ್ತವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ಸುತ್ತಮುತ್ತಲೂ ಈಗ 202 ಫ್ಯಾಕ್ಟರಿಗಳಿವೆ. ಅದರಲ್ಲಿ 25ರಿಂದ 30 ಹೊಗೆ ಉಗುಳುವಂತಹ ಕಾರ್ಖಾನೆಗಳಿದ್ದು, ಈಗ ವಾತಾವರಣದಲ್ಲಿ 105% ವಾಯು ಮಲಿನಗೊಂಡಿದ್ದು, ಮುಂದೆ ಉಸಿರಾಡಲು ತೊಂದರೆ ಪಡಬೇಕಾಗುತ್ತದೆ ಅಂತ ಹೇಳಿದರು. ಒಂದು ವೇಳೆ ಫ್ಯಾಕ್ಟರಿ ಆದಲ್ಲಿ ತೊಟ್ಟಲಕ್ಕೆ ಹೋಗುವವರು ಕಡಿಮೆ, ಹೆಣಕ್ಕೆ ಹೋಗುವವರು ಜಾಸ್ತಿ ಆಗ್ತಾರೆ ಅಂತ ಹೇಳಿದರು. ಇಲ್ಲಿ ಫ್ಯಾಕ್ಟರಿ ನಿರ್ಮಾಣ ವಿರೋಧಿಸಿ 150ಕ್ಕಿಂತ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ವಿವಿಧ ಮಹಿಳಾ, ಪುರುಷ, ರೈತ ಸಂಘಟನೆಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ ಪಾಲ್ಗೊಂಡಿದ್ದು, ಎಲ್ಲರೂ ಸೇರಿ ಸರ್ಕಾರಕ್ಕೆ ಮನವಿ ಮಾಡೋಣ. ಸರ್ಕಾರ ನಮಗೆ ತಾಯಿ ಇದ್ದಂತೆ, ತಾಯಿ ಮಕ್ಕಳ ಮಾತು ಕೇಳಿ ಕೇಳ್ತಾಳೆ. ನಮ್ಮ ಕೂಗಿಗೆ ಇಲ್ಲಿನ ಜನಪ್ರತಿನಿಧಿಗಳು ಸ್ಪಂದಿಸಿ ಸರ್ಕಾರವನ್ನು ಒತ್ತಾಯಿಸಿ ನಿರ್ಮಾಣವಾಗದಂತೆ ಜಾಗೃತಿಗೊಳಿಸಬೇಕಿದೆ ಅಂತ ಹೇಳಿದರು. ಈ ಹೋರಾಟದಲ್ಲಿ 18 ಮಠಾಧೀಶರು ಪಾಲ್ಗೊಂಡಿದ್ರು. ಇದು ಕೇವಲ ನಿಮ್ಮ ಹೋರಾಟವಲ್ಲ, ನಮ್ಮ ಮಠಗಳು, ಭಕ್ತರಿಂದ ನಡೆಯುವ ಮಠಗಳು ನಿಮ್ಮಿಂದ ದಾಸೋಹ. ನೀವು ಮನೆಗೆ ಕರೆದುಕೊಂಡು ಹೋಗಿ ಪಾದ ಪೂಜೆ ಮಾಡಿ ದುಡ್ಡು ಕೊಟ್ಟಿದ್ದೀರಿ, ದಾಸೋಹಕ್ಕೆ ದವಸ ಕೊಟ್ಟಿದ್ದೀರಿ, ಮಠದ ಸ್ವಾಮೀಜಿಗಳಿಗೆ ಅನ್ನ ಕೊಟ್ಟು, ಮಕ್ಕಳಿಗೆ ಭಿಕ್ಷೆ ಕೊಟ್ಟು ಮಠದ ದಾಸೋಹ ನಡೆಸುವ ನೀವು ಕಷ್ಟದೊಳಗೆ ಇರುವಾಗ ಒಂದು ಧ್ವನಿ ಎತ್ತಲಿಲ್ವಾ ಅಜ್ಜ ಎಂದರೆ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾನು ನಡೆದುಕೊಳ್ಳದೆ ನಾವು ಸಹ ಇದರಲ್ಲಿ ಭಾಗಿಯಾಗಿದ್ದೇವೆ. ಇದೇನು ಯಾವುದೇ ಜಾತಿ ಧರ್ಮದ ಹೋರಾಟವಲ್ಲ, ಇದು ಭೂತಾಯಿಯ ಹೋರಾಟ, ಇದು ಮನುಷ್ಯತ್ವದ ಹೋರಾಟ. ನಾವು ಉಳಿಯೋದಕ್ಕೆ ಈ ಹೋರಾಟ. ಇಲ್ಲಿ ಯಾರು ಕೂಡ ರಕ್ತಪಾತ, ಗಲಭೆ ಮಾಡದೆ ಹೋರಾಟ ಮಾಡೋಣ. ಸರ್ಕಾರವನ್ನು ಒತ್ತಾಯಿಸುವ ಮೂಲಕ ನಮ್ಮ ಹೋರಾಟಕ್ಕೆ ಜಯ ದೊರಕಿಸಿಕೊಳ್ಳೋಣ. ಈ ಹೋರಾಟ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ನಡೆ ಮಠದ ಕಡೆ, ನಿಮ್ಮ ನಡೆ ಮನೆಯ ಕಡೆ ಎಂದು ಹೇಳಿದರು. ನಂತರದಲ್ಲಿ ವಿವಿಧ ಮುಖಂಡರು ಹಾಗೂ ಸಂಘಟನೆಯ ಮುಖಂಡರುಗಳು ಕಾರ್ಖಾನೆ ನಿರ್ಮಿಸಲು ಅವಕಾಶ ಕಲ್ಪಿಸಬಾರದು ಅಂತ ಮಾತನಾಡಿದರು. ವರದಿ ಪಂಚಯ್ಯ, ಹಿರೇಮಠ, ಕೊಪ್ಪಳ. ದಯಾಧನ ಗವಿಶಕ್ತನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಧ್ಯದಲ್ಲಿ ಸ್ಮರಿಸಿ ಈ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಜನಪ್ರತಿನಿಧಿಗಳಲ್ಲಿ ಹಾಗೂ ಕಡಿಮೆ ಜನಪ್ರತಿನಿಧಿಗಳಲ್ಲಿ ಹಾಗೂ ಕಾರ್ಖಾನೆಗಳನ್ನು ಉಳಿಸಿ ಮನುಷ್ಯರನ್ನೇ ಅಳಿಸಿ ಅನ್ನುವ ಹೋರಾಟ. ಹೌದಲ್ಲ? ಹೌದಂತಿರಲ್ಲಪ್ಪ. ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು, ಸುಮಾರು 200 ಸಮೀಪ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮತ್ತೆ ತಾವೆಲ್ಲ ಕರೆಯದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ತಮಗೆಲ್ಲ ಶರಣಾರ್ಥಿಗಳು. ಆ ವಿಡಿಯೋ ಇರುತ್ತದೆ, ಮೊಬೈಲ್ ರೆಕಾರ್ಡಿಂಗ್ ಇರುತ್ತೆ, ಲೈಟ್ ತೆಗೆ, ವಿಡಿಯೋ ಲೈಟ್. ನನಗೆ ಗೊತ್ತೈತಿ ಇವತ್ತು ಇದನ್ನ ಓಡಿಸ್ತೀರಿ ನೀವೆಲ್ಲರೂ ಅಂತ. ಅದ್ರ ಲೈಟ್ ತೆಗೆ ಓಡಿ ಅಲ್ಲ, ಅದು ಓಡೋದಕ್ಕಿಂತ ಮೊದಲು ಫ್ಯಾಕ್ಟ್ರಿ ಅವ್ರು ಓಡ್ಬೇಕು ನಮಗೆ, ಅದು ಭಾಳ. ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ 3-4 ದಿನಗಳಿಂದ ವಿಚಾರ ಮಾಡುತ್ತೇನೆ.
ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳ್ಳೋಕ್ಕಾಗೋದು. ನನಗೆ ಇದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡು ನನ್ನ ಭಕ್ತರಿಗೆ ಕಷ್ಟ ಬಂತು. ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ. ನಾವು ಉಳಿಬೇಕಾಗೈತಲ್ಲ, ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ, ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನು ಹೇಳ್ತು ಅಂದ್ರೆ, ಇಲ್ಲ ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ, ಕೇಳದೆ ಇರುವಾಗ ಅಜ್ಜ ನೀವಂತ ಹೇಳಲೇಬೇಕು, ಮುಂದಿನ ನನಗೆ ಗೊತ್ತಿಲ್ಲ, ನಾ ಹೇಳದೆ ಇದ್ರೆ ತಪ್ಪಾಗುತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರನ್ನು ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಹೋದೆ. ಇದನ್ನು ಮಾಡಬೇಕು ಮಕ್ಕಳು. ಎಲ್ಲ ಹಿರಿಯರು ಮತ್ತು ಸಂಘಟನೆಯವರು ಬಂದು ಹೇಳಿದ ಅಜ್ಜವ್ರ ನೇತೃತ್ವ ವಹಿಸ್ಬೇಕು. ನಾ ಅಂದೇನು ಕೊಪ್ಪಳದಾಗ ನಾವು ಒಬ್ಬನೇ ಇರ್ತೀನಿ, ನೇತೃತ್ವ ವಹಿಸಕ್ಕೆ ನೀವು ಯಾರು ಗಾಳಿ ಗಿಳಿ ಉಸಿರಾಡಲ್ಲ, ಏನು ನಾನು ಮುಂದೆ ಬಿಟ್ಟು ಆಮೇಲೆ ಹಿಂದೆ ಉಳಿಬೇಕು ಅನ್ನೋರು. ನಾ ಯಾವ ಇದಕ್ಕೂ ನೇತೃತ್ವ ವಹಿಸೋದಿಲ್ಲ. ನನ್ನ ಮೊನ್ನೆ ಏನು ಜಾತ್ರೆಗೆ ಹೇಳಿನಲ್ಲ, ಅದಕ್ಕೆ ಬರ್ತದೀನಿ ನಾನು ತಿಳಿತೀನಿ. ನಾನು ಯಾವ ನೇತೃತ್ವಗಳಿಗೆ, ಸಂಘಟನೆಗಳಿಗೆ, ಮುಖಂಡತ್ವ, ನೇತೃತ್ವ ಅಂತ ಏನೂ ಇಲ್ಲ. ಆದರೆ ಇದನ್ನು ಹೇಳಬೇಕಾಗಿತ್ತು, ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲರಿಗೂ ಬರಲಿಕ್ಕೆ ಹೇಳಿದ್ದೇನೆ, ನಿಮಗೆ ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಇದನ್ನು ಹೇಳಬೇಕು, ಇದನ್ನು ನಿಮಗೆ ಹೇಳಬೇಕು. ಆಮೇಲೆ ಮೂರನೇ, ಯಾಕೆ ಅಜ್ಜವ್ರು ಇದನ್ನು ಕರೆ ಕೊಟ್ಟರು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳಿ. ಮೂರನೇ, ಈಗ ಏನೇನೋ ಮಾತಾಡ್ತಿರ್ತೀವಿ, ಮಾತಾಡುವಾಗ ಈಗ ನೀವು ಫೋನ್ನವರು, ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ, ಯಾರನ್ನು ಕಟ್ ಮಾಡ್ತಿರೋ ಗೊತ್ತಾಗೋದು. ಅದನ್ನು ಏನು ಕಟ್ ಮಾಡಿ ಯಾವ್ದಾರ ಪೋಸ್ಟ್ ಮಾಡಿ ಏನೇನೋ ಬಿಡ್ತೀವಿ. ಮನ್ನಪ್ಪ ಒಂದು ಬಿಟ್ಟಿದ್ದ, ಕಾರ್ಖಾನೆಗಳ ವಿರುದ್ಧ ಗವಿಶ್ರೀಗಳು ಸೊಡ್ಡು ಹೊಡೆದಿದ್ದಾರೆ. ನಾನೇ ಬಪ್ಪರೇ, ಕಾರ್ಖಾನೆಗಳ ವಿರುದ್ಧ ಸೊಡ್ಡು ಹೊಡೆದಿದ್ದಾರೆ. ಕಾರ್ಖಾನೆಗೆ ಹೋಗಿ ದುಡ್ಡು ಹೊಡೆವ, ಸೊಡ್ಡು ಹೊಡೆವನ. ಅವ್ರ ಆಯುಷ್ಯ ಚಲೋ ಆಗತ್ತೆ ಮತ್ತು ಬದುಕಾನೆ ಹಂಗಿಲ್ಲ. ಎಲ್ಲರೂ ಊರು 1 ಕಿಲೋಮೀಟರ್ದಾಗ ಒಂದೊಂದು ಫ್ಯಾಕ್ಟರಿ ತಂದು ಹಾಕ್ತದ, ನಿಲ್ಲವ್ರು ಯಾರಿಗೆ. ಗಾಳಿ ಎಷ್ಟು ಕೆಡಾಕತ್ತೈತಿ. ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ, ಕೊಪ್ಪಳದ್ದು ಜಿಂದಾಲ್ ತೆಗೆದ್ರ ಈಗ ಜಿಂದಾಲ್ದಾಗ 119 ಇರ್ತೈತಿ. 119 ಅಂದ್ರೆ ಅದು ಯೆಲ್ಲೋ ಝೋನ್, ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಝೋನ್, ವಿಷ ಬರೀ. ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ, ಇವು ಯಾವ ಫ್ಯಾಕ್ಟ್ರಿ, ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ. 105 ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ. ಈಗ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನು ಕುಡಿಬೇಕು, ಗಾಳಿ ಕುಡಿಬೇಕು, ವಿಷ ಕುಡಿಬೇಕು ಅಷ್ಟೇ. ಇದು ನೋಡೋರು ಯಾರು? ನೀರು ತಗೊಳ್ಳಲ್ಲ. ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರಂದ್ರ, ಒಬ್ಬ ಮನುಷ್ಯ ಸಿಗರೇಟ್ ಸೇರ್ಲಾರ್ದವ್ರು ದಿವಸ 2 ಸಿಗರೇಟ್ ಸೇರಿದಷ್ಟು ಕೆಟ್ಟ ಗಾಳಿ ಅಂತ. ಮತ್ತು ಸೇದವ್ರಿಗೆ ನೀವು ಒಂದೊಂದು ಪಾಕೆಟ್ +2 ಹಿಡ್ಕೋರಿ. ನೀವು ಪರಿಸ್ಥಿತಿ ಹೆಂಗಿದೆ. ಆಮೇಲೆ ನೀರು ತಗೊಳ್ರಿ. ನೀರು ನಮ್ಮ ಭಾಗಕ್ಕೇನು ಒಂದು 10 ನದಿ ಹರಿತಾವ. ನಿಮಗೆ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ ಎಲ್ಲ ಜಿಲ್ಲೆಗಳಿಗಿರುವ ಒಂದೇ ಒಂದು ತಾಯಿ ಅಂದ್ರೆ ತುಂಗಭದ್ರಾ. ನಮಗೆ ಕುಡಿಯೋ ನೀರು ಹೆಂಗಿರ್ತಾವೆ, ಎಲ್ಲ ದಿವಸ ಪೇಪರ್ನಾಗ ಓದ್ತಿರ್ಲಿ ಹಸಿರು ಬಂದೈತಿ ಅಂತ. ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತು ಬ್ಯಾಸಿಗೆಗೆ ಹೋಗಿ ಹೊಳಿಗೆ ಸೇರ್ತಂದ್ರೆ ಏನು ಕುಡಿಬೇಕು ನಾವೆಲ್ಲ. ಮತ್ತು ಇದನ್ನು ಯಾರು ಕೇಳೋರಿಗೆ? ಮತ್ತು ಇಷ್ಟು ಕೃಷಿ ಭೂಮಿ ಅದ, ಅದು ಫ್ಯಾಕ್ಟ್ರಿಯವರು ಸಪೋಸ್ ಒಂದು 200 ಎಕರೆ ತಗೋತಾರ ಅಂತ ಹೇಳಿದ್ರು. ಪ್ರಶ್ನೆಗೆ 200 ಎಕರೆ ತಗೊಂತಾರ. ಅದು ಬಿಡುವ ಹೊಗೆ ಸುತ್ತಮುತ್ತ 10 ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡ್ತೈತೆ. ಆ 200 ಎಕರೆ ಸಮಸ್ಯೆ ಇಲ್ಲಿ, ಉಳಿದು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ. ಇದು ಎಷ್ಟೋ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ, ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಭೂಮಿ ತಾಯಿನೇ ಬೇಕು ಡೌನ್ಲೋಡ್ ಮಾಡ್ತಾರೆ. ಏನು ಉಣ್ಣುವ ರೊಟ್ಟಿ ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಳಕ್ಕಾಗುತ್ತಾ ನಮಗೆ? ಅದಕ್ಕೆ ಇಷ್ಟು ಮನ್ಯಾಗ ವಯಸ್ಸಾಮಾನ್ಯ ನಾನು ಬಗನಾಳಿಗೆ ಹೋಗಿದ್ದೆ. ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡಿದಿದ್ರಿ, ಅಪ್ಪ ಇದನ್ನ ಏನು ಮಾಡ್ಬೇಕಪ್ಪ ನಾವು. ಇಲ್ಲಿ
ಎಲ್ಲ ಹೊಲ ಐತಿ, ಮನೆ ಐತಿ, ಇಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ, ಮತ್ತು ಇದನ್ನ ಜಾಗ ಬಿಟ್ಟು ನಮಗೆ ಹೋಗೋಕ್ಕೂ ಆಗೋದು. ಈ ಪರಿಸ್ಥಿತಿ ಒಳಗೆ ಹೆಂಗೆ ಬದುಕಬೇಕು ಮನುಷ್ಯ? ಎರಡನೇ ವಿಚಾರ ಏನು ಅಂದ್ರೆ, ಬಹಳ ಮಂದಿಗೆ ಭಾರಿ ಕುತೂಹಲ ಇದೆ. ಏನು ಅಂದ್ರೆ, ಅಜ್ಜರ ಜಾತ್ರೆಯಾಗ ನನಗೆ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರು, ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗೆ ಬರ್ತೀವಿ ಅಂದ್ರೆ ಕೇಳ್ಬೇಕಂದ್ರು. ನೀವು ಈ ಕಾರ್ಯಕ್ರಮಕ್ಕೆ ಬಂದವರು ಕಡಿಮೆ ಇದ್ರಿ, ಇದನ್ನ ಕೇಳಕ್ ಬಂದವರು ಭಾಳ ಮಂದಿ ಇದ್ರಿ. ಜಾತ್ರೆಯಾಗ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗೆ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವ್ರು ಅವರ. ಈಗ ಈ ಫ್ಯಾಕ್ಟ್ರಿ ಬಂದಂದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳಿದವ್ರ ಅವರ. ಹೆಂಗೆ ಬಂದರು? ಯಾಕೆ ಬಂದೆ? ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ಮ ಮನೆಗೆ ಬರ್ತೀನಿ ನಾನು, ಮನೆಗೆ ಬಂದು ಪೂಜೆ ಮಾಡ್ಕೊಂಡಿರಿ, ನನ್ನ ಜೋಡಿ ಕಾಣಿಕ ಹಾಕಿರಿ, ರೊಕ್ಕ ಕೊಟ್ಟಿರಿ, ಮಠಕ್ಕೆ ಧಾನ್ಯ ಕೊಟ್ಟಿರಿ, ಇಸ್ಕೊಂಡ್ ಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷೆ ಕೊಟ್ಟು, ಮಠದ ದಾಸೋಹ ನಡೆಸಿದಂತ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ. ಇಲ್ಲ, ಫ್ಯಾಕ್ಟ್ರಿಗಳು ಬರಬೇಕು. ಫ್ಯಾಕ್ಟ್ರಿಗಳು ಬಂದರೆ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಾನು ಇದನ್ನು ಒಪ್ಕೊಂತೇನೆ. ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾನು ಹೇಳ. ಕಾರ್ಖಾನೆಗಳು ಬೇಕು, ಆದ್ರೆ ಎಷ್ಟು ಬೇಕು ಅನ್ನೋದು ಮುಖ್ಯ. ಯಾವ ಭಾಗಕ್ಕೆ ಎಷ್ಟು ಬೇಕು? ಈಗ ಕೊಪ್ಪಳ ತಾಲೂಕು ಏನಿದೆ, ನಾನು ಹೇಳೋದು ಬರೀ ಕೊಪ್ಪಳ ತಾಲೂಕು. ನಮ್ಮ ಯಾರೋ ಹುಡುಗರು ಒಂದು ಡಾಟಾ ಕೊಟ್ಟರು ನನಗೆ. ಸುಮಾರು 202 ಫ್ಯಾಕ್ಟ್ರಿ ಬರೀ ಕೊಪ್ಪಳ ತಾಲೂಕಿನಾಗ ಅದಾವ. ಅದರೊಳಗೆ 25ರಿಂದ 30 ಇವು ಉಗುಳ ಕಾರ್ಖಾನೆ, ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆ. ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ, ಮತ್ತು ಇದು ನೀವು ಗಿಣಿಗೇರಿ ಹಿಡ್ಕೊಂಡು ಅಲ್ಲಾನಗರ್, ಕರ್ಕಿಹಳ್ಳಿ, ಗಿಣಿಗೇರಿ, ಅಲ್ಲಾನಗರ್, ಕಾಸನಕಂಡಿ, ಬಗನಾಳ್, ಆಮೇಲೆ ಚಿಕ್ಕಬಗನಾಳ್, ಕುಣಿಕೇರಿ, ಲಾಚನಗೇರಿ, ಕುಣಿಕೇರಿ ಹೋಯ್ತು. ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ, ಗೊಳಗೋಳ ಹತ್ರ, ಹ್ಯಾಟಿ ಹತ್ರ ಮತ್ತು ಶುಗರ್ ಫ್ಯಾಕ್ಟ್ರಿ ಬರ್ತೈತಂತ. ಮತ್ತು ಮುಂದೆ ಹಂಗೆ ಅಲ್ಲಿಂದ ಚಿಕ್ಕಸಿಂದೋಗಿ ಡಂಬ್ರಳ್ಳಿ, ನಾವು ಡಂಬ್ರ ಆಟ ಆಡ್ಕೊಂಡು ಹೋಗೋದು ಅಷ್ಟೇ. ಮತ್ತು ಹಂಗೆ ಹೋಗ್ತಾರ. ಮತ್ತು ಈ ಕಡೆ ಭಾಗಕ್ಕೆ ಅರಸನಕೇರಿ, ಈ ಕಡೆ ಎಲ್ಲ ಮತ್ತು ಅಣುವಿದ್ಯುತ್ ಸ್ಥಾವರ. ನಾನು ನಿಮಗೆ ಕೇಳೋದು, ಸುಮ್ಮನೆ ಸಾಮಾನ್ಯವಾಗಿ ವಿಮರ್ಶಿಸಿದೆ, ಯಾರು ಟೀಕೆ ಅಂತಲ್ಲ. ಮತ್ತು ಈ ಕಡೆ ಮೆತ್ತಗಲ್ಲ ಅರಸನಕೇರಿ ಭಾಗನ ಹೋಯ್ತು, ಈ ಕಡೆ ಗಿಣಿಗೇರಿ ಹಿಡ್ಕೊಂಡು ಈ ಹೊಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಯಾಗು ಫ್ಯಾಕ್ಟ್ರಿ ಅದಾವ. ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಬೆಳೆಯುವಂಥ ಭೂಮಿ ಅದು ಹಿಡ್ಕೊಂಡು ಆ ಬೆಲ್ಟ್ ಹೋಯ್ತು. ಮತ್ತು ಈಗ ಮುದ್ದಬಳ್ಳಿ, ಗೊಂಡಬಾಳ, ಚುಕ್ಕುಂತಲ್ಲ ಆ ಕಡೆ ಬೆಲ್ಟ್ ಹೋಯ್ತು. ಈಗ NSPL ಬಂದು ಕೊಪ್ಪಳಕ್ಕೆ ಬಂದ್ರೆ ಕೊಪ್ಪಳ ಫ್ಯಾಕ್ಟ್ರಿ ಆಯ್ತು. ಮತ್ತು ನೀವು ಹೋಗೋರು ಎಲ್ಲಿಗಂತ ನಾನು ಕೇಳಿ, ಅಷ್ಟು ಸುತ್ತ ಫ್ಯಾಕ್ಟ್ರಿ ಆದರೆ ಜನರಲ್ಲಿ ಎಲ್ಲಿ ಕಳಿಸ್ತೀರಿ? ಅದಕ್ಕೆ ಉತ್ತರ ಕೊಟ್ಟು ಫ್ಯಾಕ್ಟ್ರಿ ಕಟ್ಟಬೇಕಲ್ಲ. ಎಲ್ಲ ಜನ ಹೋಗೋದು ಎಲ್ಲಿಗೆಲ್ಲ. ಈಗ ಮನುಷ್ಯ ತಾಯಿ ಇರ್ತಾಳೆ, ತಾಯಿ ಮಗ ಚಂದ ಕಾಣಬೇಕಂತ ತಿಳ್ಕೊಂಡು ಮುಖಕ್ಕೆ ಒಂದು ಕಡೆ ಕಾಡಿಗೆ ಹಚ್ತಾರ. ಹೌದಲ್ಲ? ಮುಖಕ್ಕೆ ಒಂದು ಕಾಡಿಗೆ ಹಚ್ಚಿದ್ರೆ ಮುಖ ಚಂದ ಕಾಣ್ತೈತಿ, ಮುಖ ತುಂಬ ಕಾಡಿಗೆ ಹಚ್ಚಿದ್ರೆ ಮುಖ ಚಂದ ಕಾಣ್ತೈತಿ. ನೀವು ನಮ್ಮ ಮುಖ ತುಂಬ ಬಡಿಯಾಕತ್ತೀರಿ ಅಷ್ಟು ಸೇರಿ. ಇಡೀ ನಾನು ಹೇಳೋದು ಸುಳ್ಳು ತಿಳ್ಕೊಬೇಡ್ರಿ. ಅಕಸ್ಮಾತ್ ಮುಂದೆ ಬರುವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬಂದರೆ ಕೊಪ್ಪಳ ನರಕಕ್ಕಿಂತ ಕನಿಷ್ಠ ಆಗುತ್ತೆ. ಇದಕ್ಕಿಂತ ನಾನು ಏನೂ ಹೆಚ್ಚಿಗೆ ಹೇಳ್ಯಾರಲ್ಲ, ನಮ್ಮ ಮೊನ್ನೆ ಹೇಳಿಲ್ಲ ನಿಮಗೆ. ಏನು ಇಲ್ಲಿ ಮ್ಯಾಲೆ ಬರೀ ಫ್ಯಾಕ್ಟ್ರಿಗಳು ಈ ಕಡೆ ಬಂದ್ರೆ ತೊಟ್ಟಲಕ್ಕೆ ಹೋಗೋರು ಕಡಿಮೆ,
ಹೆಣಕ್ಕೆ ಹೋಗೋರು ಜಾಸ್ತಿ ಆಗ್ತಾರೆ. ಇಷ್ಟೇ ನಾನು ಹೇಳೋದಕ್ಕಿಂತ ಜಾಸ್ತಿ ಹೇಳೋದು. ನಿಮಗೆ ಎಷ್ಟರ ಮಟ್ಟಿಗೆ ಪರಿಸರದ ಬಗ್ಗೆ ಐತೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಒಳಗೆ ಹೃದಯದಾಗ ತುಂಬ ಪ್ರೀತಿ. ಈಗ ಒಬ್ಬ ಮನುಷ್ಯ ಆರೋಗ್ಯ ಇರಬೇಕಾದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಇರ್ತೈತಿ. ಪ್ರೋಟೀನ್ ಎಷ್ಟಿರಬೇಕು, ವಿಟಮಿನ್ಸ್ ಎಷ್ಟಿರಬೇಕು, ಈಗ ನೀವು ಮತ್ತೆ ರೊಟ್ಟಿ ಎಷ್ಟಿರಬೇಕು, ಸಿಹಿ ಎಷ್ಟಿರಬೇಕು, ಅನ್ನ ಅಷ್ಟಿಟ್ಟದ್ದು ಚಲೋ. ಫ್ಯಾಕ್ಟ್ರಿ ಇರಬೇಕು, ಒಕ್ಕಲ್ತನ ಇರಬೇಕು, ಉದ್ಯೋಗ ಇರಬೇಕು, ವ್ಯವಹಾರ ಇರಬೇಕು, ಎಲ್ಲನೂ ಇರಬೇಕು. ಮತ್ತು ಬರೀ ದೇಶ ಅಭಿವೃದ್ಧಿ, ನಾಡು ಅಭಿವೃದ್ಧಿ ಆಗ್ತೈತೆ ಅಂತ ಅಷ್ಟು ಡಂಪ್ ಮಾಡಿದ್ರೆ ನಮ್ಮ ಕೊಪ್ಪಳ ಏನಾಗೈತೆ ಅಂದ್ರೆ ಈಗ ನಿಮಗೆ ಹೇಳ ನಾನು ಕೊಪ್ಪಳ ತಿಪ್ಪಾಗೈತೆ ನೋಡಿ ಅಷ್ಟೇ, ಇದಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ. ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಠಕ್ಕೆ ಬರ್ತಾರೆ, ಅದೊಂದಿಷ್ಟು ಗಾರ್ಡನ್ ಐತೆ ಅಂತ ನೋಡಿ ಚಂದ ಐತೆ ಅಂತ. ರೋಡ್ನಿಂದ ಒಳಗೆ ಹೋದ್ರೆ ನಮ್ಮನ್ನೆಲ್ಲರನ್ನು ಉಗುಳಿ ಹೋಗ್ತಾರೆ ಅವ್ರು ಅಷ್ಟೇ ಜನ. ನೀವು ಗಿಣಿಗೇರಿಯಿಂದ ಹಿರೇಬಗನಾಳು ಆ ಕಡೆ ಎಲ್ಲ ಹೋಗ್ರಿ, ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ, ಕಣ್ಣೀರು ಕಪಾಳಕ್ಕೆ ಬರ್ತದೆ. ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೆಂಗೈತಿ? ಮಕ್ಕಳು ಶಾಲ್ಯಾಗ ಮಧ್ಯಾಹ್ನ ಶಾಲ್ಯಾಗ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದ್ರಾಗ ಬೂದಿ ಹೋಗಿ ವಾಂತಿ ಮಾಡ್ಕೊಂತ. ಅವಕ್ಕೆ ಎಲ್ಲ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದೈತಿ, ಕ್ಯಾನ್ಸರ್ ಬರಕತ್ತೈತಿ. ಈ ವರ್ಷ ಊರಾಗ ಎಷ್ಟು ಮಂದಿ ಸ್ವಾಮಿಗಳಿಗೆ ಸ್ಪರ್ಟ್ ಹೊಡಿಸಿ ಮಣ್ಣು ಮುಗಿಸಿಲ್ಲ ನೀವು ಅಂದ್ರೆ ಇನ್ನೂ ಐತಪ್ಪ, ಇನ್ನು ಭಾಳ ನಿಮಗೆ ನಾವು ಸ್ವಲ್ಪ ಬೈಲಿ ಏನು ಹಿಂಗೆ ಸ್ವರ್ಟ ಹೊಡಿಸಿ ಸ್ವಾಮಿಗಳು ಉಬ್ಬಿಸಿ ಏನೇನು ಮಾಡಿಲ್ಲ ನೀವೆಲ್ಲ ಗೊತ್ತಿಲ್ಲ. ನನಗ ಅದರ ಪ್ರಶ್ನೆ ಇಲ್ಲ, ಈ ನಾಡಿನ ಮಕ್ಕಳ ಪ್ರಶ್ನೆ. ನಾಲ್ಕು ವಿಶುದ್ಧ ಪದ್ಧತಿ ಎಷ್ಟು ಪ್ರೀತಿಸ್ತೀನಿ, ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಅಂದ್ರೆ ಖುಷಿ ಆಗತ್ತೆ ನನಗೆ ಅಷ್ಟೇ. ನಿಮ್ಮ ಬಗ್ಗೆ ಹೇಳಬೇಕಾಗಿತ್ತು. ಮತ್ತೊಬ್ಬ ಅವನ ಪೋಸ್ಟ್ ಮಾಡಿದ್ದಾನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಭವಿಷ್ಯ. ನೀವು ಯಾವಾಗಲೇ ಕೇಳಿದೆ, ನಾನು ವರ್ಷ ಜೀವನದಾಗ ಯಾರು ನನಗ ಗುಡಿಗೆ ಹೋಗ್ಯಾರ ಭಾಳ ಮಂದಿ. ಯಾರು ಗುಡುಗಿದ್ರು ಒಂದ್ ದಿವ್ಸ ಆಡಳಿತಾರೆ ಇವ್ರೊಂದು ಸುಮ್ಮನೆ ಅದೀನಿ ನಾನು. ಅಂದ್ರೆ ಹಿಂಗೆ ಹೇಳಿ ಏನು ಮಾಡ್ಬೇಕಂತಾರೆ ಇವರು. ಗುಡುಗು ಹಾಕಿದ ಭವಿಷ್ಯ. ನನ್ನ ಜೀವನದಲ್ಲಿ ಯಾರಿಗೆ ಗುಡುಗು ಗೊತ್ತಿಲ್ಲ. ನಾನು ಗುಡುಗಿನಿಂದ ಯಾರನ್ನು ಗೆದ್ದಿಲ್ಲ, ಹೃದಯದಿಂದ ಗೆದ್ದಿಲ್ಲ, ಪ್ರೇಮದಿಂದ ಗೆದ್ದಿಲ್ಲ. ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದರೆ ಒಂದು ಸಂವಿಧಾನಿಕ ಅತ್ಯಂತ ಶ್ರೇಷ್ಠ ಸ್ಥಾನ. ವ್ಯಕ್ತಿ ಯಾರೇ ಇರಲಿ, ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದರೆ ನಾನು ಅತ್ಯಂತ ಗೌರವದಿಂದ ಕಾಣುತ್ತೇನೆ. ಗುಡುಗು ಹಾಕುವ ವ್ಯಕ್ತಿ ನಾನು. ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾಡಬೇಡ್ರಿ ಅಷ್ಟೇ, ಪೋಸ್ಟ್ ಕಳಿಸ್ರಿ. ಆಮೇಲೆ 4ನೇ ವಿಷಯ, ಈಗ MSPL ಬಂತು. MSPL ವಿಷಯ ಬಂದಾಗ ಯಾಕೆ MSPL ವಿರೋಧ ಮಾಡಬೇಕು? ಅವ್ರು ಯಾರೋ ಹೇಳ್ತಾ ಇದ್ರು, ಯಾಕೆ ಕೊಪ್ಪಳ ಏನೈತಿ ಗೊತ್ತಾ? ಇದೊಂದು ಸಾಂಸ್ಕೃತಿಕ ರಾಜಧಾನಿ, ಭಕ್ತಿಯ ರಾಜಧಾನಿ. ನಿಮ್ಮೂರು ಹೆಂಗೈತಂದ್ರೆ ಯಾರ ಕಾಣಲಿ ಬಂದ ಜನರಿಗೆ ಬರೀ ನೀರು ಕೇಳಿದ್ರೆ ಹಾಲು ಕೊಟ್ಟು ಉಣಿಸಿ ಕಳಿಸುವ ಜನ ಈ ಕೊಪ್ಪಳ ನಾಡಿನವರು. ನೀರಿಡಿಕಾಗೆ ನೀರು ಕೊಟ್ರಿ ಅಂದ್ರೆ ಹಾಲು ಕೊಟ್ಟು ಉಣಿಸಿ ಕಳಿಸುವ ಮಾತೃ ಹೃದಯದ ಜನ. ನೀವು ಒಂದು ವೇಳೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನಿಮ್ಮ ಊರಾಗ ಅವು ಬರೇ ಅಲ್ಲಿ ಹೊರಗಿನ ಎಲ್ಲ ಸೇರ್ಕೊಂಡು ನಿಮ್ಮ ಊರವ್ರಿಗೆ ನೀವ ಯಾವ ಊರವ್ರಿ ಅಂತ ಕೇಳೋ ಪ್ರಸಂಗ ಬರ್ತದೆ. ಇಷ್ಟು ಫ್ಯಾಕ್ಟ್ರಿ ಬಂದಾವಲ್ಲ, ಆ ಫ್ಯಾಕ್ಟ್ರಿ ಮುಂದೆ ಯಾವ ಅಂಗಡಿ ಅದಾವ? ಒಂದು ಎಗ್, ಇನ್ನೊಂದು ಪ್ಯಾಕ್, ಇವೆರಡು ಅಂಗಡಿ ಬಂದಾವ. ಅದ್ರ ಮುಂದೆ ಇದನ್ನ ಬೆಳೆಸ್ಯಾರ ಅಷ್ಟು.